ಸ್ನೇಹಿತರೆ, ಗುಲಾಬಿ ಗಿಡಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಇಳುವರಿ ನೀಡುವ ಸಸ್ಯಗಳನ್ನು ಸದಾ ಕಾಲ ನಮ್ಮ ಗಾರ್ಡನಿನಲ್ಲಿ ಜೀವಂತವಾಗಿರುವಂತೆ ಮಾಡಲು ಆಸೆ ಪಟ್ಟರೂ ಎಲ್ಲ ಗಿಡಗಳಿಗೂ ಅದರದ್ದೇ ಆದ ಆಯುಷ್ಯ ಅಂತ ಇರುತ್ತೆ. ಹಾಗಾಗಿ ಇಂತಹ ಉತ್ತಮ ಜಾತಿಯ ಯಾವುದೇ ಸಸ್ಯವಾಗಲಿ ನಿರಂತರವಾಗಿ ನಮ್ಮ ಗಾರ್ಡನಿನಲ್ಲಿ ಉಪಸ್ಥಿತವಾಗಿರುವಂತೆ ಮಾಡಲು ನಮಗೆ ಪ್ರಕೃತಿದತ್ತ ಕೊಡುಗೆಯಾಗಿ ಅವುಗಳ ಕೊಂಬೆ, ರೆಂಬೆ ಅಥವಾ ಕಾಂಡಗಳನ್ನು ಕತ್ತರಿಸಿ ಪ್ರಕೃತಿಯ ನಿಯಮಾನುಸಾರ ಕಾಲಾನುಗುಣವಾಗಿ ಮಣ್ಣಿನಲ್ಲಿ ನೆಡುವುದರಿಂದ ಅದೇ ಗಿಡದ ಮತ್ತೊಂದು ಸಸ್ಯ ಬೆಳವಣಿಗೆ ಆರಂಭವಾಗುವುದಲ್ಲದೆ ಇದೇ ವಿಧಾನವನ್ನ ಪ್ರತಿ ವರ್ಷಕ್ಕೊಮ್ಮೆ ಮರುಕಳಿಸುತ್ತಾ ಬಂದಲ್ಲಿ ಪ್ರಥಮ ಸಸಿ ನಶಿಸಿ ಹೋದರೂ ಅದರ ಮುಂದಿನ ಪೀಳಿಗೆಯ ರೂಪದಲ್ಲಿ ಅದರಿಂದ ಉಂಟಾದ ಸಸಿಗಳು ಸದಾ ನಮ್ಮ ಗಾರ್ಡನಿನಲ್ಲಿ ಜೀವಂತವಾಗಿ ಇರುವುದರಿಂದ ನಮ್ಮಲ್ಲಿ ಅನೇಕ ಗಾರ್ಡನಿಂಗ್ ಮಾಡುವ ಅಭ್ಯಾಸವುಳ್ಳ ಬುದ್ಧಿಜೀವಿಗಳು ಅನೇಕ ಮಂದಿಯ ಗಾರ್ಡನಿಂಗ್ ವಿಡಿಯೋಗಳನ್ನು ವೀಕ್ಷಿಸಿ ಗುಲಾಬಿ ಕಟಿಂಗ್ಗಳನ್ನು ನೆಟ್ಟು ಅದರಿಂದ ಸಾಕಷ್ಟು ಗುಲಾಬಿ ಹೂ ಪಡೆಯುವ ಕನಸನ್ನ ಕಾಣ್ತಿರ್ತಾರೆ. ಆ ರೀತಿ ನೆಟ್ಟ ಬಹುತೇಕ ಮಂದಿಯ ಗುಲಾಬಿ ಸಸಿಯ ಕಟಿಂಗ್ನಲ್ಲಿ ಕೇವಲ ಒಂದೇ ವಾರದೊಳಗೆ ಚಿಕ್ಕ ಚಿಕ್ಕ ಚಿಗುರುಗಳೊಂದಿಗೆ 4-6 ಎಲೆಗಳು ಬೆಳವಣಿಗೆ ಕಂಡು ಬಂದರೂ ಮುಂದಿನ ವಾರಾಂತ್ಯದೊಳಗೆ ಎಲ್ಲಾ ಚಿಗುರು ಮತ್ತು ಎಲೆಯೊಂದಿಗೆ ಮೇಲ್ಭಾಗದಿಂದ ಕಾಂಡ ಡೈಬ್ಯಾಕ್ ಆಗಲು ಆರಂಭಿಸುವುದು ಕಂಡು ಹತಾಶರಾಗುವುದು ಉಂಟು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಗುಲಾಬಿ ಕಟಿಂಗ್ನಿಂದ ಬೆಳವಣಿಗೆ ಹೊಂದಿ ಸಸ್ಯವಾಗಿ ಬೆಳವಣಿಗೆ ಕಾಣದಿರಲು ಕಾರಣವೇನು, ಅತ್ಯಾಸೆಯಿಂದ ನೆಟ್ಟ ಗುಲಾಬಿ ಕಟಿಂಗ್ ವಿಫಲವಾಗಲು ಕಾರಣಗಳೇನು ಎಂಬ ಮಾಹಿತಿಯೊಂದಿಗೆ ಈಗ ಇರುವ ಗುಲಾಬಿ ಗಿಡಗಳನ್ನ ಆರೋಗ್ಯಯುತವಾಗಿ ಕಾಪಾಡಿಕೊಳ್ಳಲು ಬಳಸಿಕೊಳ್ಳಬೇಕಾದ ಸಣ್ಣ ಸಣ್ಣ ಟಿಪ್ಸ್ಗಳೇನು ಎಂಬ ಮಾಹಿತಿ ಹಂಚಿಕೊಳ್ಳುವುದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ, ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನಲ್ಲಿ ಆಲನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ಬಿಡುಗಡೆ ಮಾಡುವಂತಹ ಪ್ರತಿಯೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ವಿಡಿಯೋಗಳು ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡ್ತಾ ನಮಗೆ ಕಮೆಂಟ್ ಮಾಡಿ ಪ್ರೋತ್ಸಾಹಿಸ್ತಾರ ಅಂತ ಭಾವಿಸ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ತಾವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತಹ ಈ ಗುಲಾಬಿ ಸಸ್ಯವು ನಿರಂತರವಾಗಿ ಸಾಕಷ್ಟು ಕಾಲ ಅತ್ಯುತ್ತಮ ಗಾಢ ಕೆಂಪು ಬಣ್ಣದ ಗುಲಾಬಿಯನ್ನು ನೀಡುತ್ತಿತ್ತು. ಅದರ ನಂತರದಲ್ಲಿ ಕಾರಣಾಂತರವಾಗಿ ಇದರ ಆರೈಕೆ ಮಾಡಲು ಸಾಧ್ಯವಾಗದೇ ಇದ್ದಾಗ ಈ ಗುಲಾಬಿ ಸಸಿಯು ಹೂ ನೀಡುವ ಆಸಕ್ತಿಯನ್ನು ಕಳೆದುಕೊಂಡು ವಿವಿಧ ರೋಗ ಮತ್ತು ಕೀಟಗಳ ದಾಳಿಗೆ ತುತ್ತಾಗಿತ್ತು. ಕಳೆದೆರಡು ತಿಂಗಳಿಂದ ಈ ಗುಲಾಬಿ ಸಸಿಯ ಆರೈಕೆ ಆರಂಭಿಸಿದಾಗ ಮತ್ತೆ ಗುಲಾಬಿ ಹೂ ಬಿಡಲು ಆರಂಭಿಸಿತ್ತು. ಈ ರೀತಿ ಹೂವಿನಿಂದ ಕಂಗೊಳಿಸುತ್ತಿದ್ದ ಸಸ್ಯದ ಒಂದು ಕಾಂಡ ನಮ್ಮ ಅಚಾತುರ್ಯದಿಂದ ಮುರಿದು ಬಿತ್ತು. ಇಂತಹ ಉತ್ತಮ ಪ್ರಜಾತಿಯ ಗುಲಾಬಿ ಸಸಿಯನ್ನು ಪ್ರಾಪಗೇಷನ್ ಮಾಡಲು ಚಳಿಗಾಲ ಸಕಾಲವಾದ್ದರಿಂದ ನವೆಂಬರ್ ಅಂತ್ಯದ ಕಾಲದಲ್ಲಿ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ ನೆಟ್ಟು ಹೆಚ್ಚಿಗೆ ಬಿಸಿಲು ತಟ್ಟದೇ ಇರುವ ಹಾಗೆ ಕಟಿಂಗ್ ನೆಟ್ಟ ಪಾಟನ್ನು ನೆರಳಿನಲ್ಲಿ ಇಟ್ಟು ಆರೈಕೆ ಮಾಡುತ್ತಿದ್ದು ಕೇವಲ 15 ದಿನಗಳಲ್ಲೇ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ ಚಿಗುರಿ ಹಸಿರೆಲೆಗಳಿಂದ ಕಂಗೊಳಿಸುತ್ತಿದ್ದ ಗುಲಾಬಿ ಕಟಿಂಗ್ಗಳು ಜನವರಿ ಮೊದಲ ವಾರಾಂತ್ಯದಲ್ಲಿ ಹವಾಮಾನದಲ್ಲಿ ಏಕಾಏಕಿ ಉಂಟಾದ ಅತಿಯಾದ ಉಷ್ಣತೆಯ ಏರಿಕೆಯ ಪ್ರಭಾವದಿಂದ ಗುಲಾಬಿ ಗಿಡದ ಚಿಗುರು ಬೆಳೆಯಲು ಬೇಕಾದ ತಂಪಾದ ಮತ್ತು ಶುಷ್ಕವಾದ ವಾತಾವರಣ ಅಲಭ್ಯತೆಯಿಂದಾಗಿ ಒಣಗಲು ಆರಂಭಿಸಿ ಮೊದಲಿಗೆ ಚಿಗುರಿದ ಎಲೆ, ನಂತರ ಕಾಂಡದ ಮೇಲ್ಭಾಗ ಒಣಗಿ ಬೆಳವಣಿಗೆಯಾಗಬಹುದೆಂಬ ಆಶಯದಲ್ಲಿದ್ದ ಗುಲಾಬಿ ಸಸಿಗಳು ನಶಿಸಿ ಹೋದವು. ಸ್ನೇಹಿತರೆ, ಈ ರೀತಿ ನೆಟ್ಟ ಗುಲಾಬಿ ಕಟಿಂಗ್ಗಳು ಯಶಸ್ವಿಯಾಗಿ ಬೆಳವಣಿಗೆ ಹೊಂದದೆ ನಶಿಸಿ ಹೋಗಲು ಪ್ರಮುಖ ಕಾರಣವೇನೆಂದರೆ ನೆಟ್ಟ ಕಟಿಂಗ್ನಿಂದ ಬೇರುಗಳು ಬೆಳವಣಿಗೆಯಾಗುವ ಮೊದಲೇ ಹವಾಮಾನದಲ್ಲಿ ಉಂಟಾಗುವ ಏರುಪೇರು. ಇದರ ನಂತರದಲ್ಲಿ ನಾವು ನೆಟ್ಟಿರುವುದು ಹೈಬ್ರಿಡ್ ಗುಲಾಬಿ ಸಸಿಯಾದುದರಿಂದ ಇಂತಹ ಗುಲಾಬಿ ಕಟಿಂಗ್ಗಳು ಯಶಸ್ವಿಯಾಗಿ ಬೆಳವಣಿಗೆ ಕಾಣಬೇಕಂದ್ರೆ ಇವುಗಳಿಗೆ ನಿರಂತರವಾದಂತಹ ಶುಷ್ಕವಾದಂತಹ ವಾತಾವರಣ ಇರುವ ಅವಶ್ಯಕತೆ ಇರುತ್ತೆ. ಹಾಗಾಗಿ ಗ್ರೀನ್ ರೂಫ್ ಟಾಪ್ ನಿರ್ಮಿತ ಮತ್ತು ಹವಾ ನಿಯಂತ್ರಿತ ಪ್ರದೇಶಗಳನ್ನು ನಿರ್ಮಿಸಿ ನೆಟ್ಟ ಕಟಿಂಗ್ಗಳಿಂದ ಬೇರುಗಳು ಯಶಸ್ವಿಯಾಗಿ ಬೆಳವಣಿಗೆ ಆದ ನಂತರ ಹೊರಗಿನ ವಾತಾವರಣಕ್ಕೆ ಒಗ್ಗೂಡಿಸಬೇಕಾಗುವುದು. ಸ್ನೇಹಿತರೆ, ಇಂತಹ ಹೈಬ್ರಿಡ್ ಗುಲಾಬಿ ಸಸ್ಯಗಳಿಂದ ಮರು ಸಸ್ಯದ ಸೃಷ್ಟಿಯು ಮತ್ತೊಂದು ರೀತಿಯ ಕಸಿ ವಿಧಾನವನ್ನು ಅನುಸರಿಸುವುದರಿಂದ ಮತ್ತು ಯಶಸ್ವಿಯಾಗಿ ಬೇರುಗಳ ಬೆಳವಣಿಗೆ ಕಾಣುವುದರಿಂದ ಈ ವಿಧಾನವನ್ನು ಅನುಸರಿಸಲು ಮಾರ್ಚ್ ಅಂತ್ಯದಿಂದ ಮೇ ಮೊದಲ ವಾರದವರೆಗೂ ಉತ್ತಮ ಕಾಲಮಾನ ಇರುವುದರಿಂದ ಈ ವಿಧಾನದ ಬಗ್ಗೆ ವಿಡಿಯೋ ಬಯಸುವ ವೀಕ್ಷಕ ಸ್ನೇಹಿತರು ರೋಸ್ ಅಥವಾ ಆರ್ ಎಂದು ಕಮೆಂಟ್ ಮಾಡಬಹುದು. ಕನಿಷ್ಠ 100 ಕಮೆಂಟ್ ಬಂದಲ್ಲಿ ಈ ಮಾಹಿತಿಯನ್ನು ಹೊತ್ತ ವಿಡಿಯೋ ಚಿತ್ರೀಕರಿಸಿ ನೀಡಲು ಸಂತೋಷಿಸುತ್ತೇವೆ. ಸ್ನೇಹಿತರೆ, ನಾಟಿ ಗುಲಾಬಿ ಸಸಿಗಳ ಕಟಿಂಗ್ ಅನ್ನ ಚಳಿಗಾಲದ ವಾತಾವರಣದಲ್ಲಿ ನೆಡುವುದರಿಂದ ಗುಲಾಬಿ ಗಿಡದ ಕಟಿಂಗ್ನಿಂದ ಬೇರುಗಳು ಯಶಸ್ವಿಯಾಗುವುದಲ್ಲದೆ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವ ಈ ಸಸ್ಯಗಳು ಸಾಮಾನ್ಯವಾದ ಗಾರ್ಡನ್ ಮಣ್ಣಿನಲ್ಲಿ ನಿರಾಯಾಸವಾಗಿ ಬೆಳವಣಿಗೆ ಹೊಂದುವುದಲ್ಲದೆ ಇದೇ ಗಿಡಕ್ಕೆ ಹೈಬ್ರಿಡ್ ಕಟಿಂಗ್ ಕಸಿ ಮಾಡುವುದರಿಂದ
ಅಮೂಲ್ಯವಾದ ಗುಲಾಬಿ ಸಸಿಗಳನ್ನು ಜೀವಂತವಾಗಿ ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಗುಲಾಬಿ ಸಸಿಗಳು ಆರೋಗ್ಯದಿಂದ ನಿರಂತರವಾಗಿ ಹೂ ಬಿಡುವಂತೆ ಮಾಡಲು ಅನುಸರಿಸಬೇಕಾದಂಥ ಸಣ್ಣ ಸಣ್ಣ ಜಾಗ್ರತೆ ಕ್ರಮಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಗುಲಾಬಿ ಸಸಿಗಳು ಬಿಡಿ ಬಿಡಿಯಾದ ಪೌಷ್ಟಿಕಾಂಶದಿಂದ ಕೂಡಿದ ಮತ್ತು ಅಸಿಡಿಕ್ ಕಂಟೆಂಟ್ ಉಳ್ಳ ಮಣ್ಣಿನಲ್ಲಿ ಜೀವಿಸಲು ಸಂತಸ ಪಡುವುದರಿಂದ ಗುಲಾಬಿ ಗಿಡಗಳ ಪಾಟಿಂಗ್ ಮಿಶ್ರಣ ಆಮ್ಲೀಯತೆಯಿಂದ ಕೂಡಿರುವಂತೆ ಮಾಡಲು ಪ್ಲೇಲಿಸ್ಟ್ನಲ್ಲಿ ವಿಡಿಯೋ ವೀಕ್ಷಿಸಬಹುದು. ಎರಡನೇದಾಗಿ, ಗುಲಾಬಿ ಗಿಡದ ಪಾಟಿನ ಮಣ್ಣನ್ನು ವಾರಕ್ಕೊಮ್ಮೆ ಕೆದಕಿ ಮಲ್ಚಿಂಗ್ ಮಾಡುವುದರಿಂದ ಬೇರುಗಳ ಆರೋಗ್ಯ ಕಾಪಾಡಿದಂತಾಗುವುದು. ಮೂರನೇದಾಗಿ, ಗುಲಾಬಿ ಗಿಡಗಳನ್ನು ನೆಟ್ಟ ಪಾಟಿನ ತಳಭಾಗದಲ್ಲಿರುವಂಥ ಡ್ರೈನ್ ಹೋಲ್ ಓಪನ್ ಇರುವಂತೆ ಮತ್ತು ಅದರಿಂದ ಹೆಚ್ಚಿಗೆ ನೀರು ಸರಾಗವಾಗಿ ಹರಿದು ಹೋಗುತ್ತಿರುವಂತೆ ಮುನ್ನೆಚ್ಚರಿಕೆ ವಹಿಸಿ. ನಾಲ್ಕನೇದಾಗಿ, ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಗುಲಾಬಿ ಗಿಡದ ಮೇಲ್ಭಾಗದ ಮಣ್ಣು 1 ಇಂಚಿನಷ್ಟು ಒಣಗದ ಹೊರತು ನೀರುಣಿಸಬೇಡಿ. ಈ ರೀತಿಯ ಉಷ್ಣಾಂಶದ ಏರಿಕೆ ಇರುವ ದಿನಗಳಲ್ಲಿ ಪ್ರತಿನಿತ್ಯ ಸೂರ್ಯಾಸ್ತದ ನಂತರ ಅಥವಾ ಮುಂಜಾನೆ 9 ಗಂಟೆಯ ಒಳಗೆ ಗಿಡಗಳಿಗೆ ನೀರುಣಿಸುವ ಅಭ್ಯಾಸ ರೂಢಿಸಿಕೊಳ್ಳಿ. ಐದನೇದಾಗಿ, ಮಳೆಗಾಲದ ಆರಂಭದಲ್ಲಿ ಕಾಫಿ ಪುಡಿಯೊಂದಿಗೆ ಘನಗೊಬ್ಬರ ನೀಡುವ ಮೊದಲು ಗಿಡದ ಬುಡಭಾಗದಲ್ಲಿ ಇರುವಂಥ ಮಣ್ಣನ್ನು ಮಲ್ಚಿಂಗ್ ಮಾಡುವುದು. ಈ ರೀತಿ ಮಲ್ಚಿಂಗ್ ಮಾಡಿದ ನಂತರ ಗೊಬ್ಬರವನ್ನು ಕೊಟ್ಟಿದ್ದಲ್ಲಿ ಎಲೆ ಅಥವಾ ಕಸ ಕಡ್ಡಿಗಳ ನಡುವೆ ಅವಿತು ಕುಳಿತಿರುವಂತಹ ಬಸವನ ಮತ್ತೆ ಶಂಕದ ಹುಳುಗಳ ಕಾಟಗಳಿಂದ ಪಾಟನ್ನು ರಕ್ಷಿಸಬಹುದು. ಆರನೆಯದಾಗಿ, ಪ್ರತಿ ತಿಂಗಳಿಗೊಮ್ಮೆ ಘನಗೊಬ್ಬರ ನೀಡುತ್ತಿದ್ದರೆ ವಾರಕ್ಕೊಮ್ಮೆಯಂತೆ ವಿಭಿನ್ನ ರೀತಿಯ ಹಾಗೂ ಮನೆಯಲ್ಲೇ ತಯಾರಿಸಿದ ದ್ರವಗೊಬ್ಬರಗಳನ್ನು ನೀಡುತ್ತಿದ್ದರೆ ಗಿಡಗಳ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು. ಏಳನೇದಾಗಿ, ಗುಲಾಬಿ ಸಸ್ಯಗಳು ಸೂರ್ಯ ಪ್ರೇಮಿಯಾಗಿರುವುದರಿಂದ ಪ್ರತಿನಿತ್ಯದ ಕನಿಷ್ಠ 4 ರಿಂದ 6 ತಾಸುಗಳ ಬಿಸಿಲು ತಗುಲುವಂಥ ಪ್ರದೇಶವನ್ನಾಯ್ದು ಗುಲಾಬಿ ಗಿಡಗಳ ಪಾಟನ್ನು ಇಟ್ಟು ಸಂರಕ್ಷಿಸುವುದು. 8ನೇದಾಗಿ, ಪ್ರತಿ ಗಿಡಗಳ ಪಾಟಿನ ನಡುವಿನ ಅಂತರ ಕನಿಷ್ಠ 6 ರಿಂದ 12 ಇಂಚಿನಷ್ಟು ಇರುವಂತೆ ನೋಡಿಕೊಂಡರೆ ಗಿಡಗಳ ನಡುವೆ ಗಾಳಿ ಚಲನೆ ಉತ್ತಮವಾಗಿರುವುದಲ್ಲದೆ ಒಂದು ಗುಲಾಬಿ ಗಿಡದ ನಡುವೆ ಬೇರೆ ಸಸಿ ಪಾಟನ್ನು ಇಡುವುದರಿಂದ ಒಂದು ಗುಲಾಬಿ ಗಿಡಕ್ಕೆ ತಗುಲಿದ ರೋಗ ಮತ್ತೊಂದು ಗುಲಾಬಿ ಗಿಡಕ್ಕೆ ತಕ್ಷಣ ಹರಡದಂತೆ ಮಾಡಬಹುದು ಎಂಬ ಮಾಹಿತಿಯನ್ನು ಹೊತ್ತ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದೆಂಬ ನಂಬಿಕೆಯೊಂದಿಗೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಬರ್ತೇವೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.